ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಸೈಟ್ ಹಂಚಿಕೆ ಆಗಿಲ್ಲ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಸೈಟ್ ಹಂಚಿಕೆ ಆಗಿಲ್ಲ. ಇದೇನಿದ್ರು ಬಿಜೆಪಿ ಅವಧಿಯಲ್ಲಿ ನಡೆದಿರುವಂತದ್ದು. ಸಿಎಂ ಪುತ್ರ ಯತೀಂದ್ರಗೂ ಇದಕ್ಕೂ ಯಾವುದೇ ಸಂಬಂಧ ಕೂಡ ಇಲ್ಲ. ಯಾಕಂದ್ರೆ ಯತೀಂದ್ರ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿಬಂದ ಕಾರಣ ಅದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ತನಿಖೆ ವರದಿ ಬರಲಿ, ತಪ್ಪು ಯಾರದ್ದು ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ ಮಹದೇವಪ್ಪ ಅವರು. ಬನ್ನಿ, ಆರೋಪಗಳು ನಾನು ನೋಡಿದೆ ಪತ್ರಿಕೆಯಲ್ಲಿ ಇದು ಮಾಡಿದ್ದಾರೆ ಅಂತ. ನಿನ್ನೆ ನಮ್ಮ ಪೌರಾಡಳಿತ ಸಚಿವರಲ್ಲಿ ಭೇಟಿ ಇಟ್ಟು ಮೀಟಿಂಗ್ ಮಾಡಿ ಎಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ತಪ್ಪುಗಳಾಗಿದ್ದಾವೆ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳ ತಂಡ ಮಾಡಿ ತನಿಖೆಗೆ ಆದೇಶಿದ್ದಾರೆ. ನನಗೆ ಗೊತ್ತಿರೋಗೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಥರ 50-50 ಸೈಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಹಿಂದೆ ಆ ಥರ ಆಗಿದ್ದೇವೆ ಅಂತ ಮಾತು ಕೇಳ್ತಾ ಇತ್ತು. ಈಗಾಗಲೇ ಅವರು ತನಿಖೆಗೆ ಆದೇಶ ಮಾಡಿದ್ದಾರೆ, ಟೀಮ್ನು ಮಾಡಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿ ಕಾನೂನು ಮೂಢ ಕಾಯ್ದೆ ಒಳಗಡೆ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ನಿರ್ಧಾರ ಮಾಡಿದರೆ ಅದು ಖಂಡಿತವಾಗಿ ಕ್ರಮ ತೆಗೆದು ಯಾರು ಮಾಡಿದ್ದಾರೆ ಅವರು. ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಆಗಿದೆ ಅಂತ. ವರ್ಗಾವಣೆ ಒಂದು ಪ್ರಕ್ರಿಯೆ, ಅದು ವರ್ಗಾವಣೆ ಇಸ್ ನಾಟ್ ಎ ಪನಿಷ್ಮೆಂಟ್. ಬಟ್ ಅದು ತನಿಖೆ ಇದ್ರದ ಮೇಲೆ ತಪ್ಪಿತಸ್ಥರು ಕಂಡು ಬಂದ್ರೆ ಈ ಪ್ರಕರಣವನ್ನ ಬಿಜೆಪಿ ಒಂದು ಅಸ್ತ್ರ ಅಂತ ಪರಿಗಣಿಸೋ ಹಾಗೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಯಾವ ನಾಯಕರು ಈ ಪ್ರಕರಣದ ಬಗ್ಗೆ ಮಾತಾಡುವಾಗಲೂ ಮೊದಲ ಸೆಂಟೆನ್ಸ್ ಇರೋದು ನಮ್ಮ ಅವಧಿಯಲ್ಲಿ ನಡೆದಿದ್ದಲ್ಲ, ಬಿಜೆಪಿ ಅವಧಿಯಲ್ಲಿ ನಡೆದದ್ದು. ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಸಿಕ್ಕಂತಹ ಜಾಗ ಅದು ಅಂತ. ಏನು ಉತ್ತರ ಕೊಡ್ತಾರೆ ಬಿಜೆಪಿ ಅವರು? ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಈಗೊಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.